ಶಿಲ್ಪಾ ಶ್ರೀನಿವಾಸ್ ಅಂದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು. ಆ ಆಫೀಸ್ ಹೆಸರು ಶಿಲ್ಪಾ ಮೂವೀಸ್ ಅಂತ. ಆ ಹೆಸರಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರಿ, ಥಿಯೇಟ್ರು ಪಿಕ್ಚರ್ಗಳೆಲ್ಲ ಹಾಕ್ತಾಯಿದ್ರಿ. ಆ ಶಿಲ್ಪಾ ಅನ್ನೋ ಹೆಸರು ಬಂದು ನಮ್ಮ ತಂಗಿ ಮಗು. ಏನಕ್ಕೆ ನಿಮ್ಮ ಶ್ರೀನಿವಾಸ್ ಇದ್ದೆ ಶಿಲ್ಪಾ ಏನು ಬಂತು? ನಮ್ಮ ಫ್ರೆಂಡ್ ರವಿಕುಮಾರ್ ಅಂತಿದ್ರು ಪಾರ್ಟ್ನರ್. ನಾವು ಅವರೆಲ್ಲ ಸ್ಕೂಲಿಂದ ಜೊತೆಗಾರರು. ಅವ್ರ ತಂಗಿ ಮಗುನು ಸೇಮ್. ಸೊ ಅದರಿಂದ ಇಬ್ಬರಿಗೂ ಇದಾಗಲಿ ಅಂತ ನಾವು ಶಿಲ್ಪಾ ರವಿಕುಮಾರ್ ಇಟ್ಕೊಂಡವ್ರ ಇಲ್ಲ ಅವರು ಶಿಲ್ಪಶ್ರೀ ಕಮ್ಮೈಸ್ ಅಂತ ಇಟ್ಕೊಂಡ್ರು. ಶಿಲ್ಪಶ್ರೀ ಕಮ್ಮೈಸ್. ನಾನು ಶಿಲ್ಪಾ ಮೂವೀಸ್ ಅಂತ ಇಟ್ಕೊಂಡೆ ನಮ್ಮ ತಂಗಿ ಮಗು ಹೆಸರು. ನಮ್ಮ ತಂಗಿ 1.5 ವರ್ಷ ಮಗು ಇದ್ದಾಗ ನಮ್ಮ ತಂಗಿ ಮಗು ಚಕ್ಲಿ ತಿಂದ್ಬಿಟ್ಟು ತೀರೋಗ್ಬಿಟ್ರು. ಚಿಕ್ಕ ಮಗು. ಸೊ ಮಗು ನೆನಪಲ್ಲಿ ನೀವು ಶಿಲ್ಪಾ ಅಂತ ಇಟ್ಕೊಂಡೆ. ಆಮೇಲೆ ಆವಾಗ ಬೆಂಚ್ ಶ್ರೀನಿವಾಸು, ಸುಮಾರು ಜನ ಶ್ರೀನಿವಾಸ್ ಅಂತ ಇದ್ರು. ಥಿಯೇಟ್ರವ್ರು ಒಬ್ಬರಿದ್ರು, ಕಾಮಾಖ್ಯ ಶ್ರೀನಿವಾಸು ಅವರೆಲ್ಲ. ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ನನಗೆ ಶಿಲ್ಪಾ ಮೂವೀಸ್ ಶ್ರೀನಿವಾಸ್ ಅಂತ ಕರೆಯೋರು. ಆಮೇಲೆ ಏನಾಗೋಯ್ತು, ಹಂಗೆ ಶಿಲ್ಪಾ ಶ್ರೀನಿವಾಸ್ ಅಂತ ಶಾರ್ಟ್ ಕಟ್ ಆಗೋಯ್ತು. ಬಟ್ HC ಶ್ರೀನಿವಾಸ್ ಬಂದು ಎಣ್ಣಂಗೂರು ಚೌಡಪ್ಪ. ಎಣ್ಣಂಗೂರು ನಮ್ಮೂರು, ಚೌಡಪ್ಪ ನಮ್ಮ ತಂದೆ ಹೆಸರು. HC ಶ್ರೀನಿವಾಸ ನನ್ನ ಹೆಸರು ಹಿಂಗೆ ಬಂದಿದ್ದು. ಇದು ಹೋಗಿ ಶಿಲ್ಪಾ ಶ್ರೀನಿವಾಸ್ ಆಗೋಯ್ತು. ನಾವು ಬೆಂಗಳೂರಲ್ಲೇ ಹುಟ್ಟಿದ್ದು, ಗುಟ್ಟಳ್ಳಿ ಹಾಸ್ಪಿಟ್ಲಲ್ಲಿ. ನಮ್ಮ ತಂದೆಯವರು ಬಂದು ಚೌಡಪ್ಪ ಅಂತ, ನಮ್ಮ ತಾಯಿ ಪುಟ್ಟಮ್ಮ ಅಂತ. ನಮ್ಮ ತಂದೆಯವರು ಊರಲ್ಲಿ ನಮ್ಮ ಅಜ್ಜಿನ ಮದುವೆ ಮಾಡಿಕೊಟ್ಟಾಗ ಹೊಸಕೋಟೆಯಿಂದ 100 ಗಾಡೀಲಿ ಸಾಮಾನು ಕಳಿಸಿದ್ರಂತೆ. ಬರೀ ಹೆಣ್ಣು ಕಳಿಸ್ತಾರಲ್ಲ ಮನೆಗೆ, 100 ಗಾಡಿ ಸಮೇತ ಸಾಮಾನು ಕಳಿಸಿದ್ರಂತೆ ಅಕ್ಕಯ್ಯಮ್ಮ ಅಂತ. ಆ ಥರ ನಮ್ಮ ಅಜ್ಜಿ. ನಮ್ಮಪ್ಪ ಎಲ್ಲ ಊರಲ್ಲಿ ಒಳ್ಳೆ ಠಾಕೂರ್ ಥರನೇ ಇದ್ದರು. ನಮ್ಮಪ್ಪ ದೊಡ್ಡಪ್ಪ ಎಲ್ಲ ಠಾಕೂರ್ ಥರ ಇದ್ಕೊಂಡು ಹಿಂಗೆ ಎಲ್ಲ ಇದಾಗಿ ಠಾಕೂರ್ ದಬ್ಬಾಳಿಕೆಯಲ್ಲಿ ಎಲ್ಲ ಲಾಸ್ ಆಗ್ಬಿಟ್ಟು ಊರು ಬಿಟ್ಬಿಟ್ಟು ನಮ್ಮ ಜಗಳಗಳಾಗಿ ನಮ್ಮ ತಾಯಿ ಬಂದ್ಬಿಟ್ರು ನಮ್ಮ ಮಾವವ್ರ ಮನೆಗೆ. ಇಲ್ಲಿ ಶೇಷಾಪುರದಲ್ಲಿ ನಮ್ಮ ಮಾವರು ಒಂದು ರೂಮ್ ಬಿಟ್ಕೊಟ್ಟಿದ್ರು ಅವ್ರ ಮನೇಲಿ, ನಮ್ಮ ತಾಯಿಯವ್ರ ಅಣ್ಣವರು. ಅಲ್ಲಿ ಬಂದು ನಮ್ಮ ತಾಯಿ ಬಂದು ನಮ್ಮ ಮಕ್ಕಳನ್ನ, ನಮ್ಮ 3 ಜನ, ನಾವು ನಮ್ಮ ತಂಗಿದಿರಿ ಇಬ್ಬರು ಕರ್ಕೊಂಬಂದ್ಬಿಟ್ರು. ನಮ್ಮ ತಂದೆಯವರು ಅಲ್ಲಿ ಊರಲ್ಲೇ ಇದ್ದರು. ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪರು ಮದುವೆ ಆಗಿರಲಿಲ್ಲ, ಅವ್ರು ಬ್ಯಾಚುಲರು. ಕೊನೆಗೆ ಆಮೇಲೆ ಬಂದು ನಮ್ಮ ತಂದೆ ಎಲ್ಲ ಇಲ್ಲೇ ಸೇರಿಕೊಂಡ್ರು. ಇಲ್ಲಿ ತಿರ್ಗಾ ನಮ್ಮ ತಾಯಿ ಹೊಸ ಸಾಮ್ರಾಜ್ಯ ಕಟ್ಟಿ ಹೊಸದಾಗಿ ಇಲ್ಲೇ ಸೆಟ್ಲ್ ಆದರು. ಸಾಮ್ರಾಜ್ಯ ಅಂದ್ರೆ ಅರ್ಥ ಏನು? ಆ ಸಾಮ್ರಾಜ್ಯದ ಒಂದು ಗೂಡು ಕಟ್ಟೋದಣ್ಣ. ಯಾವ ಥರ ಮಾಡೋದು? ನಮ್ಮ ತಾಯಿ ಇಲ್ಲಿ ಹೋರಾಟ ಮಾಡ್ಕೊಂಡು ಹಸುಗಳು ಇಟ್ಕೊಂಡು ನಮ್ಮ ತಾಯಿಯವ್ರ ಅಣ್ಣವರು, ನೋಡಮ್ಮ ನೀನು ಕೆಟ್ಟು ಬಂದಿದ್ಯಾ, ನಂದು ಇದರಲ್ಲಿ ಒಂದು ರೂಮ್ ಕೊಡ್ತೀನಿ ಅಂತೇಳಿ ಸಪ್ರೇಟ್ ಒಂದು ಬಿಟ್ಕೊಟ್ರು. ಶೇಷಾರಪುರದಲ್ಲಿ. ಅಲ್ಲಿ ಹಂಗೆ ನಮ್ಮ ತಾಯಿಯವರು ಹಸು ಕಟ್ಕೊಂಡು ಈ ಬ್ರಾಹ್ಮಣರು ಮನೇಲಿ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ಸಾಕ್ಕೊಂಡು ಹಂಗೆ ಅವರು ಒಂದು ಗೂಡು ಕಟ್ಕೊಂಡು ನಮ್ಮನ್ನೆಲ್ಲ ಸಾಕ್ಕೊಂಡು ಬಂದರು. ಸ್ಕೂಲು ಕಾಲೇಜು ಮುಂದೆ ಹಂಗೆ ನಾನು 7ನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ. ನಾವು ಒಂದು ತಂಗಿದೆಲ್ಲ ಒಂದೇ ಸ್ಕೂಲಲ್ಲಿ ಓದಿರಿ. 7ನೇ ಕ್ಲಾಸ್ ಅದು ನಾನು ರಾಘವೇಂದ್ರ ಹೈಸ್ಕೂಲ್ ಅಂತ ಸೇರಿಕೊಂಡೆ ಮಲ್ಲೇಶ್ವರದಲ್ಲಿ. ರಾಘವೇಂದ್ರ ಹೈಸ್ಕೂಲ್ ಅದು SLC ಅವ್ರಿಗೆ ಅಲ್ಲಿ ಓದಿದೆ. PUCಗೆ ರೇಣುಕಾಚಾರ್ಯ ಕಾಲೇಜ್, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜು, SJRCಗೆ ಬಂದ್ರಿ. PUC, BSc, ಆಮೇಲೆ LLB ಬ್ರಾಕೆಟಲ್ಲಿ ಆಯಿತು. ಈ SJRC ಕಾಲೇಜ್ ಬಂತು ನಿಮಗೆ. ಆಗಿನ ಕಾಲದಲ್ಲಿ SJRC ಕಾಲೇಜು, RC ಕಾಲೇಜ್ ಅಂತಂದ್ರೆ ನೋಡೋ ದೃಷ್ಟಿನೇ ಬೇರೆ. ಹೌದು. ನೀವು ಯಾವ ಕ್ಯಾಟಗರಿ ಇದ್ರಿ? ನಾವು ಕಾಲೇಜಲ್ಲೆಲ್ಲ ನಮ್ಮ ಹೆಸರು ಬಾಂಡ್ ಅಂತ ಏನಕ್ಕೆ ಕರೆಯೋರು ಅಂದರೆ, ನಾವು ಕಾಲೇಜಿಗೆ ಬರ್ತಾ ಇದ್ದಂಗೆ ಅಣ್ಣ ನಾವು ಅದೇ ನಮ್ಮ ತಾಯೆಲ್ಲ ಕಷ್ಟದಲ್ಲಿ ಸಾಕ್ತಾ ಇದ್ರಲ್ಲ, ಏನೋ ಒಂದು ಸ್ವತಂತ್ರ ಬಂದಂಗೆ ಆಯ್ತು ಕಾಲೇಜ್ ಸೇರ್ಕೊಂಡಟ್ಟಿಗೆ. ಇಲ್ಲಿ ಬಂದು ವಾತಾವರಣ ಇವೆಲ್ಲ ಹಂಗೆ ನಮಗೆ ಎಲ್ಲ ಜೊತೆಗಾರರು ಎಲ್ಲ ಹಂಗೆ ಸಿಕ್ಬಿಟ್ರು. ನಾವು ಹಂಗೆ ಧೈರ್ಯವಾಗಿ ಎಲ್ಲ ಇದು ಮಾಡ್ಕೊಳ್ಳೋದು, ಇಸ್ಪೀಟ್ ಆಡೋದು, ಕಾಲೇಜಲ್ಲಿ ಕ್ಲಾಸ್ಗೆ ಹೋಗ್ದಿರಾ ಚಕ್ಕರ್ ಹೊಡ್ಕೊಳ್ಳೋದು, ಮಾಸ್ಟ್ರುಗಳಿಗೆ ಭಯ ಪಡಿಸೋದು, ಹಿಂಗೆ ಮಾಡಿಕೊಂಡು ಕಾಲೇಜಲ್ಲಿ ನಮ್ಮದು ಕಾಲೇಜ್ ಜಾಸ್ತಿ ಸೇಟುಗಳು ಇವರೆಲ್ಲ ಇರೋರು. ಅವು ಹುಡುಗರೆಲ್ಲ ಅವ್ರಿಗೇನೇನೋ ಇದ್ದಾರೆ, ನಾವು ಹೋಗಿ ಅವ್ರ ಪರವಾಗಿ ಇದು ಮಾಡಿದ್ರೆ ಅವ್ರಿಗೊಂದು ಏನೋ ಒಂದು ಧೈರ್ಯ ಅವ್ರ ಕಡೆ ಮಾತಾಡ್ದೆ. ಹಂಗೆ ಬಂದು ಅವ್ರ ಹೆಸರು ಚೇಂಜ್ ಮಾಡಿಬಿಟ್ರು. ಬಡದಾಟದಲ್ಲಿ ಗಲಾಟಿನಲ್ಲಿ
ಎಲ್ಲ ಆಕ್ಟಿವಿಟೀಸಲ್ಲೂ ನೀವು ಇದ್ರಿ. ಹೌದು ದಿನ ಜಗಳ ಆಗೋದು, ದಿನ ಏನಕ್ಕೆ ನೇರವಾಗಿ ಬಳಸ್ಬೇಕು? ದಿನ ಡೈರೆಕ್ಟ್ ಜಗಳ. ಎದುರುಗಡೆ ನೋಡಿದ್ರೆ ಜಗಳ, ಏನು ನೋಡ್ತೀಯ ಅಂತ ಅದಕ್ಕೊಂದು ಜಗಳ, ಏನೋ ಮಾತಾಡಿದ್ರೆ ನೀನು ಯಾರು ಮಾತಾಡೋಕ್ಕೆ ಅಂತ ಜಗಳ. ದಿನ ಒಂದು 10-6 ಜಗಳ ಮಿನಿಮಮ್ ಇರೋದು. ಯಾವ SJRC ಕಾಲೇಜು? 80ನೇ ಇಸ್ವಿ ಅಣ್ಣ. ಕಾಲೇಜಲ್ಲಿ ಹುಡುಗಿ ಚುಡಾಯಿಸೋ ಮತ್ತಕ್ಕೆಲ್ಲ ಏನು ಹೋಗಿಲ್ಲ, ಸ್ವಲ್ಪ ಕಮ್ಮಿನೇ ಅವೆಲ್ಲ, ಅದರಲ್ಲೆಲ್ಲ ಹುಡುಗಿರ ವಿಷಯದಲ್ಲಿ ಇದ್ದಿಲ್ಲ. ಬಟ್ ನಮ್ಮದು ಲೇಡೀಸು ನಮ್ಮ ಜೊತೆ ಇರೋರು, ಜೆಂಟ್ಸು ಕಂಬೈನ್ಡ್ ಕಾಲೇಜು. ನಮ್ದೇನಿದ್ರು ಬರೀ ಈ ಚೆನ್ನಾಗಿ ತಿನ್ನೋದು, ಇಸ್ಪೀಟ್ ಆಡೋದು. ಎಲ್ಲ ಆಡ್ತೀರಿ ಕಾಲೇಜಲ್ಲಿ? ಇಸ್ಪೀಟ್ ಆಡ್ತೀರಿ? ಕಾಲೇಜಲ್ಲೇ ಮೆಟ್ಲ ಮೇಲೆ ಟಾಪಲ್ಲಿ ಇದ್ದವ ಕೂತ್ಕೊಂಡ್ಬಿಟ್ಟು ಪ್ರಿನ್ಸಿಪಾಲ್ ಬಂದರೆ ಅಗೇನ್ ಸೀನಿಯರ್ ಸಸ್ಪೆಂಡ್ ಅನ್ನೋರು, ಅಗೇನ್ ಕಮ್ ಇಯರ್ ಐ ವಿಲ್ ಸಸ್ಪೆಂಡ್ ಯು ಸಾರ್ ಅಂತ ಇರಿ. ಏನೋ ಮುಂಡೆಗಂಡ್ರ ನೀವು ನಮಗೆ ರೋಪ್ ಆಗ್ತೀರಾ ಅಂತ ಅವರು ನೋಡಿದ್ರು ಆಗ್ತಾ ಇರಲಿಲ್ಲ ಮೇಲೆ. ಗ್ಯಾಂಗ್ ಅಂದರೆ ಗ್ಯಾಂಗ್ ಕಟ್ಕೊಂಡು ಓಡಾಡ್ತಿದ್ರು, ಯಾತಕ್ಕೋಸ್ಕರ ಓಡಾಡ್ತಿದ್ರಿ? ಜೊತೆಗಾರರು ಅಷ್ಟೇ ಅಣ್ಣ, ಏನಕ್ಕೆ ಹೋರಾಡ್ತಾ ಇರಲಿಲ್ಲ. ಯಾರಿಗಾನ ಏನೋ ತೊಂದರೆಗಳು ಸೇಟುಗಳು ಅವ್ರಿಗಾದ್ರೆ ನಾವು ಅವ್ರ ಪರವಾಗಿ ವಕಾಲತ್ತು ವಹಿಸಿ ಅವ್ರು ನಮ್ಗೆ ಒಳ್ಳೆ ಊಟದ ತಿಂಡಿ ಅದು ಇದು ಕೊಡಿಸೋರು. ಕಾಸು ಕೊಡೋರು? ಕಾಸು ಸ್ವಲ್ಪ ಮಾಡೋರು, ಕೊಡೋರು. ನಾವು ಅದು ದುಡ್ಡಿಗೆಲ್ಲ ಅವಾಗೇನು ಗೊತ್ತಿಲ್ಲ ವ್ಯಾಲ್ಯೂ ನಮಗೆ, ಖರ್ಚು ಮಾಡೋರು. ಈ ಕಾಲೇಜಲ್ಲಿ ಇದ್ದಾಗ ರಾಜಕೀಯ ವ್ಯಕ್ತಿಗಳು ಸಹವಾಸ ಜಾಸ್ತಿ ಆಗುತ್ತೆ. ಹೌದು, ಆಗಿನ ಕಾಲದಲ್ಲಿ SJRC ಕಾಲೇಜು ಇಲ್ಲ RC ಕಾಲೇಜಿಂದ ಬಂದವರು ಅಂದರೆ ರಾಜಕಾರಣಿಗಳು ಭಾಳ ಜನ ಆಸಕ್ತಿ ನೋಡಿ ಅಲ್ಲಿ ಲೀಡರ್ಗಳನ್ನ ಕರೆಯೋರು. ಹೌದು. ನಿಮ್ಗೆ ಯಾವ ಥರದ್ದು? ನಮ್ಮ ಕ್ಲಾಸ್ಮೇಟೇ ಬಂದು ಎನ್ ರವಿಕುಮಾರ್ ಅಂತ, ನಮ್ಮ ಜೊತೆಲಿ ಅವರು ಕೊನೆಯವರೆಗೂ ಪಾರ್ಟ್ನರ್ ಆಗಿ ಪಿಚಗಳೆಲ್ಲ ಮಾಡಿದ್ರು. ಅವರು ಆವಾಗಲೇ ಗುಂಡೂರಾವ್ ಎದುರುಗಡೆ ಕಾಲೇಜಲ್ಲಿದ್ದಾಗೆ ಎಲೆಕ್ಷನ್ ನಿಂತ್ಕೊಂಡಿದ್ರು ಗಾಂಧಿನಗರ ಕ್ಷೇತ್ರಕ್ಕೆ. ಆ ಥರ ರಾಜಕೀಯ ನಂಟು ಬೇಜಾನಿತ್ತು. ಆ ರವಿ ಜೊತೆ ನಾವು ಅಲ್ಲಿ ಹೋಗ್ತಾ ಇದ್ರಿ ಹಿಂಗೆ. ನಮ್ಮ ಸೀನಿಯರ್ ಬಂದು BK ಹರಿಪ್ರಸಾದ್ ಅವರು ನಮ್ಮ ಕಾಲೇಜಲ್ಲಿ. ನಾವು ಸೈನ್ಸ್ ಇದ್ದರೆ DK ಶಿವಕುಮಾರ್ ಅವರು ಆರ್ಟ್ಸಲ್ಲಿ ಕ್ಲಾಸ್ಮೇಟ್ಸು, ನಾವೆಲ್ಲ ಒಂದೇ. ರಾಜಕೀಯ ಬಂದಾಗ ಅವರು ಜೈಕರ್ ಹಾಕಕ್ಕೆ ಹೋಗೋದು, ಅವರು ಏನಾರ ಗಲಾಟೆಗಳು ಎಲ್ಲ ಆದರೆ ಸುಮ್ಮನೆ ಹೋಗಿ ಮೆಜೆಸ್ಟಿಕ್ಗಳಲ್ಲಿ ಅಂಗಡಿಗಳು ಮುಚ್ಚಿಸೋದು, ಇವೆಲ್ಲ ಮಾಡೋಕ್ಕೆ ಜೊತೆಲಿ ಗುಂಪಲ್ಲಿ ಹೋಗೋದು, ಇದು ಮಾಡ್ಕೊಂಬರ್ತಾರೆ. ಏನೂ ಇಲ್ಲಪ್ಪ, ಬರೀ ಕೈಯಲ್ಲಿ ನಾವೇನು ಮುಟ್ತಾ ಇರಲಿಲ್ಲ. ನಾವೇ ಆ ವೆಪನ್ ಥರ ಇದ್ರಿ, ಗಟ್ಟಿಗೆ ನಾವೇ ಆ ಥರ ಇದ್ರಿ. ಯಾರ್ದೇನೇ ಪ್ರಾಬ್ಲಮ್ ಇದ್ದರೂ ನಾವು ಹೋಗಿ ಸಹಾಯ ಮಾಡ್ತಾಯಿದ್ರಿ. ಇವಾಗ ಮಾಸ್ಟ್ರುಗಳಿಗೂ ಸ್ಟೂಡೆಂಟ್ಸ್ಗೆ ನಾವು ಇದಾದರೂ ಮಧ್ಯಕ್ಕೆ ಹೋಗಿ ನಾವೆಲ್ಲ ಇದು ಮಾಡ್ತಾ ಇದ್ದಿದ್ವಿ. ಅದಕ್ಕೆ ಅದು ಅವಾಗ ಬಾಂಡ್ ಪಿಕ್ಚರ್ಗಳು ಕಾಲ ಬರೋದು. ರಾಜ್ಕುಮಾರ್ ಜೇಡ್ರ ಬಲ್ಲೆ ಅವೆಲ್ಲ ಪಿಕ್ಚರ್ ನೋಡ್ಬಿಟ್ಟು ಹಂಗೆ ಇದ್ದು ನನಗೂ ಬಾಂಡ್ ಅಂತ ಇಟ್ಬಿಟ್ರು. ಸೊ ಜೇಡ್ರ ಬಲ್ಲೆ ನೋಡಿ ನೀವು ಬಾಂಡ್ ಅಂದರು? ಅವೆಲ್ಲ ಗೋಧಿ ಸೀಡೆ ಇವೆಲ್ಲ ಬರೋವಾಗ ಹಂಗೆ ಆ ಥರ ನಮ್ಮೊಂದು ಒಬ್ಬೊಬ್ರಿಗೊಂದು ಹೆಸರಿಡ್ತಾಯಿದ್ರು, ನನಗೂ ಇಟ್ಬಿಟ್ರು. ಅಲ್ಲಿಂದ ಬಿಟ್ಟು ನೀವು ಸಿನಿಮಾ ಇಂಡಸ್ಟ್ರಿಗೆ ಯಾವ ಥರ ಬಂದ್ರಿ? ಸಿನಿಮಾ ಇಂಡಸ್ಟ್ರಿಗೆ ಹಿಂಗೆ ಅಣ್ಣ, ನಮಗೆ ಒಬ್ಬ ಶಿವಣ್ಣ ಅಂತ ಒಬ್ಬ ನಮ್ಮ ಫ್ರೆಂಡು, ಕುಮಾರ್ ಅಂತ ಒಬ್ಬ ಫ್ರೆಂಡು, ನಾವು ಮೂವರು ಹಿಂಗೆ ಪಿಕ್ಚರ್ಗಳು ನೋಡೋಕ್ಕೆಲ್ಲ ಹೋಗ್ತಾಯಿದ್ರಿ. ಒಂದು ಸರಿ ಸಂತೋಷ್ ಥಿಯೇಟ್ರಲ್ಲಿ ಯಾವುದೋ ಪಿಕ್ಚರ್ ನೋಡ್ತಾ ಇರಬೇಕಾದ್ರೆ ಅಲ್ಲೇನೋ ಗಲಾಟೆ ಆಗೋಯ್ತು. ನಾವು ಅಲ್ಲಿ ಅವ್ರಿಗೆ ಇದು ಮಾಡಿಕೊಂಡು ವಾಚ್ಮ್ಯಾನ್ಗೆ ಇದು ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಫುಲ್ ಆದರೂ ಹೋಗಿ ಕುತ್ಕೊಂಡು ನೋಡ್ತಾಯಿದ್ರಿ. ಹಿಂಗೇನೋ ಪ್ರಾಬ್ಲಮ್ ಗಲಾಟೆ ಆಗೋಯ್ತು ಸಂತೋಷ್ ಥಿಯೇಟ್ರಲ್ಲಿ. ಆವಾಗ ನಮ್ಮ ಕುಮಾರ ಅನ್ನೋನು ಹೇಳ್ದ, ಇದೇನಿದು ಇದರಲ್ಲಿ ನೋಡೋದು, ಪಿಕ್ಚರ್ ನೋಡೋದೇನೋ, ಪಿಕ್ಚರ್ ತೆಗಿಯೋದಕ್ಕೆ ಕರ್ಕೊಂಡೋಗ್ತಿದ್ದು ಬಾಣ ಅಂತೇಳ್ಬಿಟ್ಟು ಅವ್ರ ಕಡೆ ಸಂಬಂಧಪಟ್ಟವ್ರು ಯಾರೋ ಅವಾಗ ಇಂಡಸ್ಟ್ರಿಲಿದ್ರು. ಅವ್ರ ಅಕ್ಕನೋ ಅವ್ರ ಕಸಿನೋ ಹೀರೋಯಿನ್ ಏನೋ ಆಗಿದ್ರು ಅವಾಗ, ಅವ್ರ ಸಿನಿಮಾ ಮರ್ತೋಗ್ಬಿಟ್ಟಿದ್ದೀನಿ. ಅವರು ಹಂಗೆ ಸಿನಿಮಾ ಕರ್ಕೊಂಡೋದ್ರೆ ಅದು ಇದು ಕಬ್ಬನ್ ಪಾರ್ಕಲ್ಲಿ ಬಾಲ್ ಭವನಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗಲ್ಲಿ ನಮ್ಮನ್ನು ಕುಣಿಸಿದ್ರು, ಚಪ್ಪಾಳೆ ತಟ್ಟಿಸಿದ್ರು. ಇದಾದಮೇಲೆ ಎಲ್ರಿಗೂ ದೋಸೆ ಕೊಟ್ಟರು. ಆವಾಗ ನಮ್ಮಲ್ಲಿ ನಮಗೆ ನಮ್ಮ ರವಿ ಜೊತೆಲಿದ್ದ ಶಿವಣ್ಣ ಕುಮಾರ ಎಲ್ಲ, ನೋಡು ನನ್ನಿಂದ ನಾನು ಬೆಳಗಿದ್ದೀನಿ, ನನ್ನ ಮುಂದೆ ಕ್ಯಾಮ್ರಾ ಹೋಯ್ತು, ನಿಮಗೆಲ್ಲ ದೋಸೆ ಸಿಕ್ಕಿದೆ, ಇಲ್ಲ ನಾನು ಹಿಂಗಿದ್ದೀನಿ, ನನ್ನಿಂದ ಸಿಕ್ತು ಅಂತ ಹಿಂಗೆ ರೂಢಿ ಆಯಿತು. ನೆಕ್ಸ್ಟ್ ಅಲ್ಲಿ ದೋಸೆ ಕಾಲೇಜಿದ್ದಾಗ ಆ ದೋಸೆ ಎಲ್ಲ ಕೊಟ್ಟ ಮೇಲೆ ಅಲ್ಲಿ ಒಬ್ಬರು ಆಂಜನೇಯಲು ಅಂತ, ಆಂಜನೇಯ, ಬೋರ, ಮೋಹನ ಅಂತ 3 ಜನ ಇದ್ದರು. ಅವ್ರ ಪರಿಚಯ ಆದರು. ಅವರು ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಂಡು, ನಾವು ಹೇಳ್ತೀರಪ್ಪ ಏನೋ ಇದ್ದಾಗ ಬಂದ್ಬಿಡಿ ಅಂತ 2 ರೂಪಾಯಿ ದುಡ್ಡನ್ನು ಕೊಟ್ಟರು. ಅವಾಗ 2 ರೂಪಾಯಿ ಆದರೆ ನಾವು
ನಾನು 4 ಆಣೆ 8 ಆಣೆ ಕಳ್ತಿದ್ರೆ ಜೋಬಲ್ಲಿ. ಅರೆ ಏನಪ್ಪ ನೋಟ್ ಬಂದ್ಬಿಡ್ತು ಅಂತ ನಮಗೂ ಖುಷಿ. ನಾವು ಅವಾಗೆಲ್ಲ ಹೀರೋ ಆಗ್ಬಿಟ್ಟಿದ್ದೀರಿ, ನಾವು ಚೆನ್ನಾಗಿರೋದಕ್ಕೆ ಅದಕ್ಕೆ ದುಡ್ಡೆಲ್ಲ ಕೊಟ್ಟರು, ದೋಸೆ ಎಲ್ಲ ಕೊಟ್ಟರು ಅಂದ್ಕೊಂಡು ನಮ್ಮಲ್ಲಿ ಜಾಗ ಏನು ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಹಂಗೆ ಒಂದು 3 ದಿವಸ ಎದ್ದೆಟ್ಟಿಗೆ ತಿರ್ಗಾ ಬರೋರು, ಇಂಥ ಕಡೆ ಇದೆ ಬರ್ರಿ, ನಿಮ್ಮೂರೆಲ್ಲ ಕರ್ಕೊಂಬನ್ನಿ, ಇನ್ನು 10 ಜನ ಕರ್ಕೊಂಬನ್ನಿ, ಇನ್ನು 5 ಜನ ಕರ್ಕೊಂಬರಿ ಅನ್ನೋ. ಹಂಗಂಗೆ ರೂಢಿ ಆಯಿತು. ಸೊ ಜೂನಿಯರ್ ಆರ್ಟಿಸ್ಟ್ ಈಗ ಲೆಕ್ಕದ ನೀವು ಪ್ರೊಡ್ಯೂಸರ್, ಟಾಪ್ ಪ್ರೊಡ್ಯೂಸರು, ನಿಮ್ಮ ಲೆಕ್ಕದಲ್ಲಿ ಅವತ್ತು ಜೂನಿಯರ್ ಆರ್ಟಿಸ್ಟ್, ಸೈಡ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇತ್ತು. ಹಂಗೆ ಬಾಂಧವ್ಯ ಬೆಳೀತು. ಒಂದು ಸರಿ ಹಿಂಗೆ ನಾವು ಕಾಲೇಜಲ್ಲಿ ಹಿಂಗೆ ಇಸ್ಪೀಟ್ ಆಡ್ತಾಯಿದ್ರಿ. ಒಂದು ಸರಿ ಜಗಳ ಆಗೋಯ್ತು ಇಸ್ಪೀಟಲ್ಲಿ. ಎಲ್ಲ ನಾನು ಚೆನ್ನಾಗಿ ಇದ್ಬಿಟ್ಟೆ, ಬನ್ನಿನೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಬಿಡ್ತಾಯಿಲ್ಲ, ಇನ್ನು ಆಡು ಅಂತಾಯಿದ್ರು. ಹಿಂಗೆ ಜಗಳ ಆಯಿತು. ಒಬ್ಬ ಬಾಲಕೃಷ್ಣ ಅಂತ ಒಬ್ಬ ಇದ್ದ, ಅವನು ಇಲ್ಲಿ ಪರ್ಸನಲ್ ಥಿಯೇಟ್ರ್ ಅವಾಗೆಲ್ಲ ಏನೂ ಇಂಪ್ರೂವ್ ಆಗಿರಲಿಲ್ಲ ಆ ಏರಿಯಲ್ಲಿ ಅಂತ. ಹಿಂಗೆ ಜಗಳ ಆಗೋಯ್ತು ಇಬ್ಬರಿಗೂ. ಜಗಳ ಆಗ್ಬಿಟ್ರೆ ನಾವು ಜಗಳ ಆಡ್ಬಿಟ್ರೆ ಅವನು ಇಲ್ಲೇ ಇರು ನಿಂಗೆ ನೋಡೋಣ ಅಂತ ಅಂದ. ಅರೆ ಏನಪ್ಪ ಇವನು ಹಿಂಗೆ ಹೇಳ್ತಾನೆ ಅಂದ್ಬಿಟ್ಟು ಹೋಗಪ್ಪ ಇರ್ತೀನಿ ನೀನು ಬರೋರು ಅಂತ. ಹೌದು, ಎರಡು ಜನ, ಒಂದು 20 ಜನ ಕರ್ಕೊಂಬಂದ್ಬಿಡೋಣ ರೌಡಿಗಳನ್ನ. ಇವರು ಮಗಡಿ ರೋಡ್ ಅಗ್ರಹಾರದಾಸ್ ಸೈಡಿಂದ ಕರ್ಕೊಂಡು ನಾವು ನೋಡ್ತಾ ಇದ್ದಾಗ ಏನು ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ನಾವು ಓಡು. ನಮ್ಮದು ರೇಣುಕಾಚಾರ್ಯ ಕಾಲೇಜ್ ಹಿಂದ್ಗಡೆ ಗೇಟಿಂದ ಬಂದರೆ ಗಾಂಧಾರಿಗೆ ಬರ್ತದೆ. ಹಂಗೆ ಇವನು ಅಟ್ಟಿಸ್ಕೊಂಬತ್ತವ್ರೆ. ನಾನು ಓಡ್ಬಂದೆ ಮತ್ತಿಮ್ಮಲ್ಲಿ ಹೋಟ್ಲು ಕೆಳಗಡೆ ಸೇರ್ಕೊಂಬಿಟ್ರೆ ಕರ್ಣಿಗೆ ಇದಾಕ್ಬಿಟ್ರು, ಮಳ್ಳು ಹಾಕ್ಬಿಟ್ಟು ಎಲ್ಲ ರೌಂಡ್ ಹಾಕ್ಕೊಂಬಿಟ್ಟವ್ರೆ. ರೌಂಡ್ ಹಾಕ್ಕೊಂಬಿಟ್ಟು ಇದು ಮಾಡೋರು. ನಾನು ಜೋರಾಗಿ ಏನು ಕಣ್ಣು ಬೇರೆ ಹಾಕ್ಬಿಟ್ಟವ್ರು ಅಂದ್ಬಿಟ್ಟು TVS ಇತ್ತಲ್ಲಿ ಎತ್ಕೊಂಡು ತಿರುಗಿಸ್ತಾ ಇದ್ದೀನಿ. ಗಂಗರಾಜ್ ಅವರು ಅಲ್ಲಿ ಅವಾಗ ಹೋಗ್ತಾವ್ರೆ, HD ಗಂಗರಾಜ್ ಅವರು. ಅವ್ರ ಆಫೀಸ್ ಇತ್ತು ಅಲ್ಲಿ ಪಕ್ಕದ ಬಿಲ್ಡಿಂಗಲ್ಲಿ. ಆಮೇಲೆ ಗೊತ್ತಾಗಿತ್ತು ನಮಗೆ ಅವ್ರು ಗಂಗರಾಜು ಎಲ್ಲ ಅಂತ. ಬಟ್ ಅವರು ಸ್ವಲ್ಪ ಸ್ಟೂಡೆಂಟ್ ಲೀಡ್ರೇ ಅವಾಗ, ಸ್ವಲ್ಪ ಟಚ್ ಇತ್ತು. ಈ ಬೆಂಗಳೂರಲ್ಲೆಲ್ಲ ಇದ್ದಾರೆ, ಬೆಂಕಿಬುರಲ್ಲಿ ಪಡಿದರು ಅಂತ ಅವೆಲ್ಲ. ಅದಕ್ಕೆ ಮೊದಲು ಅವ್ರು ಹೋಗ್ತಾವ್ರೆ, ಏನಿದು ಜಗಳ ಒಳಗಡೆ ಅಂತ. ಯಾರು ಅಂತ ಅವರು ಒಳ್ಳೆ ಯುವಕ ವಾಯ್ಸು ಜೋರಾಗಿತ್ತು. ಇವರೆಲ್ಲ ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಆದರು. ಗಂಗಣ್ಣ ಅಂತ ರೌಡಿಗಳು. ಆವಾಗ ನಮಗೆ ಬಚಾವಾಯಿತು, ಇಲ್ಲ ಆದರೆ ಅವಾಗ ಹಿಡ್ಕೊಂಬಿಡೋರು. ಹಾಗೆ ಗಂಗರಾಜಣ್ಣ ಆಪತ್ತು ಬಂದ ಅವತಾರ ನಮ್ಮ ಕಾಪಾಡಿ. ಅವ್ರಿಗೂ ಗೊತ್ತಿಲ್ಲದಂಗೆ ಅವರು ಅಲ್ಲಿ ಸೆಟ್ರ್ ಅಂಗಡಿ ಇತ್ತು, ಅದು ಸಿಗರೇಟ್ ತೊಳಕ್ಕೆ ಹೋಗೋರು. ನಾವು ಆಮೇಲೆ ರಿಲ್ಯಾಕ್ಸ್ ಆದಡಿಗೆ ನಾವು ಆಡೆಯಿಂದ ಒಂದು ಮೆಟ್ಲಿತ್ತು, ಓಡೋಗ್ಬಿಟ್ರಿ. ಹಂಗೆ ನಮ್ಮದು ಬಚಾವ್ ಆಕೆ ಜ್ಞಾಪಕ ಬಂತು ಹೇಳಿದ್ರು. ಬಟ್ ಆ ಹುಡುಗರು ಹೊಡಿಬೇಕು ಅಂತ ಮತ್ತೆ ಗ್ಯಾಂಗ್ ಕಟ್ಕೊಂಡು ಹೋಗಿದ್ದು. ತಿರ್ಗಿ ಆಮೇಲೆಲ್ಲ ಹೋದೆ ಮಾಮೂಲಿ ಅದು ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ಅಣ್ಣ ಎಲ್ಲ ಕಾಂಪುರ ಆಗ್ಬಿಡ್ರಿ. ಅಣ್ಣ ನೀನಾಗ ಗೊತ್ತಾಗಲಿಲ್ಲ, ಅವರು ಬಂದು ಹೇಳ್ಬಿಟ್ರು ಅದು ಇದು ಅಂತೇಳಿ ಕಾಂಪುರ ಆಗ್ಬಿಟ್ಟು ಹಿಂಗೆ ಜಗಳ ಆಡೋದು. ಅವಾಗೆಲ್ಲ ಮಾತಾಡ್ರೆ ಹೊಡೆದು ಮಾತಾಡಿಸ್ತಾ ಇದ್ದಿದ್ದಣ್ಣ. ಆಮೇಲೆ ಚಳವಳ್ಳಿ ನಾರಾಯಣ ಅಂತ ಒಬ್ಬ ಅವಾಗ ಕನ್ನಡದಲ್ಲಿ ಅವರು ಬರೋರು. ನಾನು ಯಾರು ಗೊತ್ತಾಗ ಹಂಗಾರೆ ನಿನಗೆ ಫಸ್ಟ್ ಹೊಡಿತೀನಿ ಅಂತ ಹೊಡಿತಾ ಇದ್ದೆ. ಮೇನ್ ಪಾರ್ಟಿ ಹೊಡೆದ್ರೆ ನಾವು ಬೇರೆಯವರೆಲ್ಲ ಸೆಟ್ಲೈಟ್ ಆಗ್ತಾರೆ ಅಂತ. ಹಂಗೆ ಎಲ್ಲ ನಮ್ಮ ಅಲ್ಲಿ ಇದಾದರು. ಹಂಗೆ ಸಿನಿಮಾ ಪರಿಚಯ ಆಗೋಯ್ತು.